ಪ್ರತಿಧ್ವನಿ ಕನ್ನಡ, ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ. ಶಿರಹಟ್ಟಿ ಪಟ್ಟಣದ ಬಸ್ ನಿಲ್ದಾಣದಲ್ಲಿ 2 ಹೊಸ ಬಸ್ಗಳಿಗೆ ಹಸಿರು ನಿಶಾನೆ ತೋರಿಸಿದ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ. ಶಿರಹಟ್ಟಿ ಬಸ್ ಡಿಪೋ ಘಟಕಕ್ಕೆ ಇನ್ನೂ ಹೆಚ್ಚಿನ ಬಸ್ಸುಗಳನ್ನು ತರಲು ಸರ್ಕಾರದ ಗಮನಕ್ಕೆ ತರುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಹೇಳಿದರು. ಅವರು ಇಂದು ಮಧ್ಯಾಹ್ನ 1 ಗಂಟೆಯ ಸುಮಾರಿಗೆ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಶಿರಹಟ್ಟಿ ಬಸ್ ಡಿಪೋ ಘಟಕಕ್ಕೆ ಮಂಜೂರಾದ 2 ಹೊಸ ಬಸ್ಸುಗಳಿಗೆ ರಿಬ್ಬನ್ ಕಟ್ ಮಾಡುವುದರ ಮೂಲಕ ಚಾಲನೆ ನೀಡಿ ಮಾತನಾಡಿ, ಶಿರಹಟ್ಟಿ ಬಸ್ ಡಿಪೋ ಆದ ಮೇಲೆ ಹೊಸ ಬಸ್ಸುಗಳು ಇರಲಿಲ್ಲ. ತಾಲೂಕಿನ ಗ್ರಾಮಗಳ ಜನರಿಗೆ ಹಾಗೂ ಶಾಲಾ ಕಾಲೇಜಿನ ಮಕ್ಕಳಿಗೆ ತೊಂದರೆಯಾಗುತ್ತಿದ್ದು ನನ್ನ ಗಮನಕ್ಕೆ ಬಂದಿದ್ದು. ನಾನು ಬಂದ ಮೇಲೆ ಈ ಹಿಂದೆ 2 ಬಸ್ಸುಗಳನ್ನು ತಂದಿದ್ದೇನೆ. ಇಂದು 2 ಬಸ್ಸುಗಳಿಗೆ ಚಾಲನೆ ನೀಡಿದ್ದು ಇನ್ನು 8 ರಿಂದ 10 ಬಸ್ಸುಗಳನ್ನು ತರಲು ಸಾರಿಗೆ ಸಚಿವರಿಗೆ ಹಾಗೂ ಸರ್ಕಾರದ ಗಮನಕ್ಕೆ ತರುತ್ತೇನೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ನಾಗರಾಜ್ ಲಕ್ಕುಂಡಿ, ಸಂದೀಪ ಕಪ್ಪತ್ತನವರ್, ಚಾಂದ್ ಸಾಬ್ ಮುಳುಗುಂದ್, ಅಕ್ಬರ್ ಸಾಬ್ ಯಾದಗಿರಿ, ಅಶೋಕ್ ವರವಿ, ರಫೀಕ್ ಕೆರಿಮನಿ, MK ಲಮಾಣಿ, PSI ಶಿವಾನಂದ ಲಮಾಣಿ, ಬಸ್ ಡಿಪೋ ಘಟಕದ ವ್ಯವಸ್ಥಾಪಕಿ, ಸಾರಿಗೆ ಸಿಬ್ಬಂದಿ ವರ್ಗ, ಪೊಲೀಸ್ ಸಿಬ್ಬಂದಿ, ನೂರಾರು ಕಾರ್ಯಕರ್ತರು, ಪ್ರಯಾಣಿಕರು ಉಪಸ್ಥಿತರಿದ್ದರು. ಕ್ಯಾಮರಾ ಪರ್ಸನ್ ವೀರೇಶ್ ಹುಮ್ನಾಬದಿ ಜೊತೆ ಶಶಿಧರ್ ಸಿರಸಂಗಿ, ಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿ ಕರ್ನಾಟಕ. ಪ್ರತಿಕ್ಷಣದ ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ. ಶಾಸಕರು ಚಂದ್ರು ಲಮಾಣಿ ಸಾಹೇಬರು ಈಗ ರಿಬ್ಬನ್ ಕಟ್ ಮಾಡೋದ್ರ ಮೂಲಕ 2 ಬಸ್ಗಳಿಗೆ ಚಾಲನೆಯನ್ನು ನೀಡಿ ಉದ್ಘಾಟನೆ ಕಾರ್ಯಕ್ರಮವನ್ನು ನೆರವೇರಿಸಬೇಕೆಂದು ಕಳಕಳಿ ಪ್ರಾರ್ಥನೆ. ಶಿರಹಟ್ಟಿಯಲ್ಲಿ 2 ಬಸ್ಸುಗಳ ಒಂದು ಚಾಲನೆಯನ್ನು ಕೊಡುವಂಥ ನಮ್ಮ KSRTC ನಮ್ಮ ಡಿಪೋಲ್ಲಿ ಇವತ್ತಿನೆಲ್ಲ ಎಲ್ಲ ಸಾರ್ವಜನಿಕರು, ನಮ್ಮ ಹಿರಿಯ ಮುಖಂಡರಾದಂಥ ನಾಗರಾಜ್ ಲಕ್ಕೋಂಡಿ, ನಮ್ಮ ಡಿಪೋ ಕಪ್ಪತ್ನವ್ರ ಸರ್ ಆಗಿರ್ಬೋದು, ಎಲ್ಲ ನಮ್ಮ ಹಿರಿಯರು, ಅಕ್ಬರ್ ಯಾದಗಿರಿ, ಎಲ್ಲ ನಮ್ಮ ಶಿರಹಟ್ಟಿನ ಹಿರಿಯರನ್ನ ಒಗ್ಗೂಡಿಸ್ಕೊಂಡು ಇವತ್ತಿನ ದಿನ ಎಲ್ಲರೂ ಒಗ್ಗೂಡಿಕೊಂಡು ಇವತ್ತು ಈ 2 ಬಸ್ಗಳನ್ನ ಇವತ್ತು ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಇವತ್ತಿನ ದಿನ ನಮ್ಮ ಜನರಿಗೆ ಬಹಳಷ್ಟು ತೊಂದರೆಗಳಾಗ್ತಿದ್ದು, ನಮ್ಮ ಶಿರಹಟ್ಟಿ ಡಿಪೋ ಆದಮೇಲೆ ಫಸ್ಟಿಗೆ ಓಪನಿಂಗ್ ಮಾಡಿದಾಗ 1 ಬಸ್ಸುಗಳು ಸಹಿತ ಬಂದಿರಲಿಲ್ಲ, ಹೊಸ ಬಸ್ಸುಗಳು ಬಂದಿರಲಿಲ್ಲ. ಇವತ್ತು ನಾನು ಬಂದ ಮೇಲೆ 6 ತಿಂಗಳಿಂದ ಮತ್ತೆ 2 ಬಸ್ಸುಗಳನ್ನು ತಗೊಂಡು ಬಂದಿದ್ದೀವಿ. ಜೊತೆಯಲ್ಲಿ ಇವತ್ತು 2 ಬಸ್, ಟೋಟಲ್ 4 ಬಸ್ಗಳನ್ನು ಮತ್ತೆ ಸಂಬಂಧಪಟ್ಟ ಕೆಳಗಿನ KSRTC DC ಅವ್ರ ಜೊತೆ ಮಾತಾಡಿದಾಗ ಅವರು ಸಹಿತ ಇನ್ನೊಂದು 8 ಬಸ್ಸುಗಳು, ಇಲ್ಲಿ 8 ಬಸ್ಸುಗಳು ಬರುವಂಥ ಸಾಧ್ಯತೆಗಳಿದೆ. ಇನ್ನೊಂದು 8 ಬಸ್ ಕೊಡುವಂತ ಸಹಿತ ನಾ ಪತ್ರದ ಮುಖಾಂತರ ಕೇಳಿದ್ದೀನಿ. ಅದನ್ನು ಸಹಿತ ಅವ್ರು ನೆರವೇರಿಸ್ತೀವಿ ಅಂತ ಅಂದಿದ್ದಾರೆ. ಯಾಕಂದ್ರೆ ನಮ್ಮ ಇವತ್ತು ಡಿಪೋ ಒಳಗೆ ಭಾಳಷ್ಟು ಬಸ್ಸುಗಳು, ಸುಮಾರು 15 ಬಸ್ಸುಗಳು ಕೆಟ್ಟು ನಿಂತಿದ್ದಾವೆ. ಅದರ ಜೊತೆಯಲ್ಲಿ KSRTC DC ಅವರಿಗೂ ಗಮನಕ್ಕಿದೆ, ಭಾಳಷ್ಟು ಹಳೆ ಬಸ್ ಇರೋದ್ರಿಂದ ಆ ಬಸ್ಸುಗಳು ದಿನಕ್ಕೆ 2 ಅಥವಾ 3 ಬಸ್ಸುಗಳು ರೋಡಲ್ಲೇ ಏನು ಬೇರೆ ಊರಿಗೆ ಹಳ್ಳಿಗಳಿಗೆ ಹೋಗಿರ್ತದ ಅಲ್ಲೇನ ಬಸ್ಸುಗಳು ನಿಲ್ತಾ ಇದ್ದಾವೆ. ಎವರೇಜ್ ಆಗಿ ದಿನಕ್ಕೆ 2 ಬಸ್ಸುಗಳು ನಿಲ್ತಿದ್ದಾವೆ. ಹಾಗಾಗಿ ಸರ್ಕಾರಕ್ಕೆ ಮನವಿ ಮಾಡೋದಷ್ಟೇ, ನಮಗೆ ಶಿರಹಟ್ಟಿಯಲ್ಲಿರುವಂಥ ಶಿರಹಟ್ಟಿ ಜನರಿಗೆ ಅನುಕೂಲ ಆಗುವಾಗೆ ಇನ್ನೊಂದು 10 ಬಸ್ಸುಗಳನ್ನು, ನಮಗೆ ಹೊಸ ಬಸ್ಸುಗಳನ್ನ ನೀಡಬೇಕಂತೇಳಿ ಅವರಲ್ಲಿ ಕೋರುತ್ತಾ, ಅದೇ ಥರ ಈ ಒಂದು ಬಸ್ಸುಗಳನ್ನು ಸರಿಯಾಗಿ ನಮ್ಮ ಏನು ವ್ಯವಸ್ಥಾಪಕರು ಅದಾರ, ಮ್ಯಾನೇಜರ್ ಅದಾರ, ಅವರೆಲ್ಲರೂ ಸಹಿತ ಸರಿಯಾಗಿ ದುಡ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಇನ್ನೂ ಒಂದಿಷ್ಟು ಬಸ್ ಬಂದರೆ ನಾವು ಶಾಲೆ ಮಕ್ಕಳಿಗೆ ಅನುಕೂಲ ಆಗುವ ಒಂದು ರೀತಿಯಲ್ಲಿ ಮಕ್ಕಳಿಗೆ ಅನುಕೂಲ ಆಗಬೇಕಾಗಿತ್ತು. ಯಾಕಂದರೆ ಭಾಳಷ್ಟು ಜನ ತಾವೆಲ್ಲ ನೋಡಿದೆ, ಭಾಳಷ್ಟು ಚೆಬ್ಬಿ ಆಗಿರ್ಬೋದು, ಇವತ್ತು ಮಾಚೇನಹಳ್ಳಿ ಆಗಿರ್ಬೋದು, ರಣತೂರು ಆಗಿರ್ಬೋದು, ಅಲ್ಲಿರುವಂಥ ಶಾಲೆ ಮಕ್ಕಳಿಗೆ ಭಾಳಷ್ಟು ತೊಂದರೆ ಆಗ್ತಿದೆ. ಅದು ಸರ್ಕಾರ ಗಮನಕ್ಕೂ ಇದೆ. ಹಾಗಾಗಿ ಆದಷ್ಟು ಬೇಗನೆ ನಮಗೆ ಇನ್ನೊಂದು 8-10 ಬಸ್ಸುಗಳನ್ನು ಹೊಸದಾಗಿ ಕೊಡಲಿ ಅಂತ ಅವರಲ್ಲಿ ಕೇಳಿಕೊಂಡು ಇವತ್ತು ಸೇರಿದಂಥ ಎಲ್ಲ ನಮ್ಮ ಹಿರಿಯರು, ಇವತ್ತು ಶಿರಹಟ್ಟಿಯೆಲ್ಲ ಹಿರಿಯರಿಗೂ ಸಹಿತ ಇವತ್ತು ಸೇರಿಕೊಂಡು ಅತ್ಯಂತ ಖುಷಿಲೇ ಸಂತೋಷದಿಂದ ನಮಗೆ 2 ಬಸ್ ಬಂದಿದ್ದಾವೆ. ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ಅಷ್ಟು ಜನ ತಾವೆಲ್ಲರೂ ಬಂದು ಸೇರಿದ್ದಕ್ಕೆ ತಮಗೆಲ್ಲರಿಗೂ ಸಹಿತ ಅಭಿನಂದನೆಗಳನ್ನು ಕೋರಿ